ಬಹಳ ಮಹತ್ವವಾದ ವಿಚಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈ ದಿನ ಬುದ್ಧ ಪೌರ್ಣಮಿಯ ದಿನ ಎಷ್ಟು ವಿಶೇಷತೆ ಇದೆ, ಹಾಗೆ ಎಷ್ಟು ಮಹತ್ವವನ್ನು ತುಂಬಿಕೊಂಡಿದೆ ಅನ್ನೋದನ್ನು ಈ ದಿನ ಬುದ್ಧರ ಒಂದು ಜನುಮ ದಿನ, ಜೊತೆಗೆ ದೇಹ ತ್ಯಾಗ ಮಾಡಿದ ದಿನ, ಜ್ಞಾನೋದಯವಾದಂತಹ ದಿನ, ಸಾಕಷ್ಟು ಮಹತ್ವವನ್ನು ತುಂಬಿಕೊಂಡಿದೆ ಈ ದಿನ. ಈಗ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಯಶಸ್ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 26ನೇ ತಾರೀಕು 2ನೇ ತಿಂಗಳು 2011 ರಾತ್ರಿ 8:20. ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಯಶಸ್ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತೊಂದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಷಷ್ಠದಲ್ಲಿ, ಅದನ್ನು ರೋಗಸ್ಥಾನ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ. ಅಲ್ಲಿದ್ದಾನೆ. ಆ ಅಧಿಪತಿ ಲಗ್ನದಲ್ಲಿರೋದು. ಪರಸ್ಪರ ಪರಿವರ್ತನೆ, ಮಿತ್ರರ ಪರಿವರ್ತನೆ. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ರಾಹುವಿನ ಒಂದು ಕಾಲ ನಡೀತಾ ಇದೆ. ರಾಹು ಚತುರ್ಥದಲ್ಲಿ ಚಂದ್ರ ಜೊತೆ ಇದ್ದಾನೆ. ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರ್ತದೆ. ವಾಟರ್ಗೆ ಸಂಬಂಧಿಸಿದ ಹಾಗೆ, ನರಗಳಿಗೆ, ರಕ್ತಕ್ಕೆ ಸಂಬಂಧಿಸಿದ ಹಾಗೆ. ಚಂದ್ರ ರಕ್ತಕಾರಕ. ಹೀಗಾಗಿ ರಾಹು ಜೊತೆಗಾದರೆ ಸ್ವಲ್ಪ ಆರೋಗ್ಯ, ಭಯಪಡಬೇಡಿ. ಯಾಕೆಂದರೆ ಏನಾದ್ರು ಹೇಳಿಬಿಟ್ರೆ ಜನಕ್ಕೆ ತಲೆ ತೊಗೊಂಡ್ಬಿಡೋದು ಜಾಸ್ತಿ. ಗಾಬರಿ ಆಗೋದು ಬೇಡ, ಆದರೆ ಹುಷಾರಾಗಿರಬೇಕು. ನೀರು ಕುಡಿಯುವ ಸಂದರ್ಭದಲ್ಲಿ ಅಥವಾ ಇನ್ನೇನು ಊಟ ಮಾಡುವ ಸಂದರ್ಭದಲ್ಲಿ, ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು. ವಿದ್ಯೆಗೆ ಸಂಬಂಧಿಸಿದ ಹಾಗೆ ಪಂಚಮದಲ್ಲಿ ಶುಕ್ರ ಇದ್ದಾನೆ, ತುಂಬ ಒಳ್ಳೆಯದಿದು. ಮುಂದೆ ಬರ್ತಾ ಬರ್ತಾ ಒಳ್ಳೆಯ ವಿದ್ಯಾಭ್ಯಾಸ. ಲಗ್ನಕ್ಕೆ ಗುರುದೃಷ್ಟಿ ಇದೆ. ಹೀಗಾಗಿ ಆರೋಗ್ಯಕ್ಕಾಗಲಿ ವಿದ್ಯೆಗಾಗಲಿ ತೊಡಕಾಗೋದಿಲ್ಲ, ಯೋಚನೆ ಮಾಡೋದು ಬೇಡ. ಪ್ರಸ್ತುತ ಈಗ ನಿಮಗೆ ನಡೀತಾ ಇರತಕ್ಕಂಥ ರಾಹು ಕಳೀಬೇಕು. ಅದರ ನಂತರದಲ್ಲಿ ನಿಮಗೆ 26 ಜೂನ್ ನಂತರದಲ್ಲಿ ನಿಮಗೆ ಹೆಚ್ಚಿನ ಸಹಾಯವಾಗುತ್ತೆ, ಹೆಚ್ಚಿನ ಅನುಕೂಲ ಆಗುತ್ತೆ. ಒಳ್ಳೆಯ ಹಂಸಯೋಗ ಶುರುವಾಗುತ್ತೆ. ಆಗ ವಿದ್ಯಾಭ್ಯಾಸ ಸ್ವಲ್ಪ ಶೀಘ್ರವಾಗಿ ಮೇಲ್ಗತಿಗೆ ಹೋಗುತ್ತೆ. ಅಂದರೆ ಉನ್ನತೋನ್ನತ ಪ್ರಯತ್ನಗಳು ಸಾಧ್ಯವಾಗುತ್ತೆ. ಹೆಚ್ಚಿನ ಇಷ್ಟು ದಿವಸ ಸ್ವಲ್ಪ ಮಂಕಾಗಿದ್ದರೆ ಆಗ ಹೆಚ್ಚಿನ ಅಂಕಗಳು ಬರ್ತಕ್ಕಂಥದ್ದು, ಹೆಚ್ಚು ಆಸಕ್ತಿ ಬರ್ತಕ್ಕಂಥದ್ದು, ಈ ಸ್ವಭಾವ ಬದಲಾವಣೆ ಅಂತೀವಲ್ಲ, ಅದು ಉಂಟಾಗುತ್ತೆ 26 ನಂತರದಲ್ಲಿ. ಹೀಗಾಗಿ ಈ 2 ವರ್ಷ ಏನಿದೆ, ಈ ಸಂದರ್ಭದಲ್ಲಿ ನೀವು ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ಆ ಮಗುಗೆ ತಿನ್ನಿಸೋದು ಒಳ್ಳೆಯದು. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸತೀಶ್ ಹೆಬ್ಬಾರ್ ಅಂತ ಬಾಗಲಕೋಟೆಯಿಂದ. ಇವರ ಜನ್ಮ ದಿನಾಂಕ 15ನೇ ತಾರೀಕು 8ನೇ ತಿಂಗಳು 1965 ಮಧ್ಯಾಹ್ನ 2:35. ಆರೋಗ್ಯ ಮತ್ತು ಸ್ವಂತ ಉದ್ಯೋಗದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸತೀಶ್ ಹೆಬ್ಬಾರ್ ಅವರ ಪ್ರಶ್ನೆ ಅದು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ, ಮತ್ತು ಸ್ವಂತ ಉದ್ಯೋಗ ಬಗ್ಗೆ ಕೇಳಿದ್ದಾರೆ. ಹೇಗಿದೆ ಅಂತಲ್ವಾ, ಅಥವಾ ಏನು ಹೇಳಿಲ್ಲ ಅವರು? ಏನು ಹೇಳಿಲ್ಲ, ಸ್ವಂತ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಏನು ಮಾಡಬಹುದು ಅಂತ ನಿರೀಕ್ಷೆ ಇರಬಹುದು, ಅದಕ್ಕೆ ಉತ್ತರ ಕೊಡೋಣ. ನೋಡಿ, ಈ ಜಾತಕ ನೋಡಿದ್ರೆ ಪ್ರಶ್ನೆ ಸ್ಪಷ್ಟವಾಗಿದ್ದರೆ, ನಾನು ಏನಾದರೂ ಸ್ವಂತ ವ್ಯಾಪಾರ ಮಾಡಬಹುದಾ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬಹುದು, ಹೀಗೆ ಪ್ರಶ್ನೆ ಕೊಟ್ಟರೆ ನನಗೂ ಸುಲಭ ಆಗುತ್ತೆ ಉತ್ತರವನ್ನು ಹೇಳಲಿಕ್ಕೆ. ದ್ವಂದ್ವ ಪ್ರಶ್ನೆ ಇದ್ದರೆ ದ್ವಂದ್ವ ಉತ್ತರ ಕೊಡಬೇಕಾಗುತ್ತೆ. ಎಲ್ಲಿ ನೋಡೋಣ. ಈಗ ಪ್ರಸ್ತುತ ನೋಡಿ, ನಿಮ್ಮ ಜಾತಕ ಗಮನಿಸಿದ್ರೆ ನಿಮ್ಮದು ವೃಶ್ಚಿಕ ಲಗ್ನ, ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಕೇತು ಲಗ್ನದಲ್ಲಿರೋದು ಸ್ವಲ್ಪ ಆರೋಗ್ಯಕ್ಕೆ ಬಾಧಕ. ಈಗ ಪ್ರಸ್ತುತ ಶುಕ್ರದಶೆಯಲ್ಲಿ ನಿಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಆತಂಕ ಬೇಡ. ಕಾಲ ಇದೆಯಲ್ಲ, ಅದು ನಿಮಗೆ ಸ್ವಲ್ಪ ಅನುಕೂಲಕಾರಿಯಾಗುತ್ತೆ. ಸ್ವಲ್ಪ ನೀವು ಈ ಲಗ್ನದ ಪ್ರಭಾವದಿಂದಾಗಿ ಹೇಳ್ತಾ ಇದ್ದೀನಿ, ಸುಬ್ರಹ್ಮಣ್ಯ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ. ಇನ್ನು ಸ್ವಂತವಾಗಿ ಏನು ಮಾಡಬಹುದು ಅಂತ ನಿಮ್ಮ ಪ್ರಶ್ನೆ. ವಸ್ತುತಃ ನಿಮ್ಮ ಜಾತಕದಲ್ಲಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಚಂದ್ರನಿಗೆ ಬಲ ಚೆನ್ನಾಗಿರೋದ್ರಿಂದಾಗಿ ನೀವು ಚಂದ್ರ ನವಾಂಶದಲ್ಲೂ ತನ್ನದೇ ಅಂಶ ತೆಗೆದುಕೊಂಡಿರೋದ್ರಿಂದ ತುಂಬ ಒಳ್ಳೆಯದು. ಹೀಗಾಗಿ ಕೃಷಿ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಅಥವಾ ಸ್ತ್ರೀಯರ ಉಡುಗೆ ತೊಡುಗೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ ನೀರು, ವಾಟರ್ ಸೋರ್ಸ್ ಅಂತೀವಲ್ಲ, ಅವುಗಳನ್ನು ಬಳಸಿ ಮಾಡ್ತಕ್ಕಂಥದ್ದು, ಅಥವಾ ಹಾಲು, ಹೈನು, ಹೂವು, ಹಣ್ಣು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಈ ರೀತಿಯಲ್ಲಿ ಧಾನ್ಯಗಳು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಪ್ರಯತ್ನ ಮಾಡಿದ್ರೂ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಪಾನೀಯ, ತಂಪು ಪಾನೀಯ, ಜ್ಯೂಸ್ ಸೆಂಟರ್ಸ್ ಅಂತೀವಲ್ಲ, ಆ ರೀತಿಯಲ್ಲಿ ಹೀಗೆ ಪ್ರಯತ್ನ ಮಾಡಬಹುದು. ಚೆನ್ನಾಗಿದೆ. ಅದರಿಂದ ನಿಮಗೆ ಲಾಭವೂ ಬರುತ್ತೆ, ಅನುಕೂಲವಾಗುತ್ತೆ, ಜೀವನ ಸುಗಮವಾಗಿ ಸಾಗೋ ಪ್ರಯತ್ನ ಆಗುತ್ತೆ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ, ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.